ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಿನ್ನೆ ಇಡೀ ದಿನ ಆರೋಪಿಗಳನ್ನ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರನ್ನ ಮಾಡಿದ್ರು. ಇವತ್ತು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರಲ್ಲ, ಆ ಜಾಗಕ್ಕೆ ಯಾರು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರು ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಸ್ಥಳ ಮಹಜರು ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಗ್ಯಾಂಗ್ ಅನ್ನ ಕರೆದುಕೊಂಡು ಹೋಗಿ ಯಾರೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರಲ್ಲ ಆ ಟೀಮ್ನ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡ್ತಾರೆ. ಚಿತ್ರದುರ್ಗದಿಂದ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು. ಈ ಬಗ್ಗೆ ಖುದ್ದು ಪೊಲೀಸರಿಗೆ ಆರೋಪಿಗಳೇ ಬಾಯ್ಬಿಟ್ಟಿದ್ದಾರೆ. ಇವತ್ತೇ ಚಿತ್ರದುರ್ಗದಲ್ಲಿ ಮಹಜರು ನಡೆಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿ, ಒಂದಷ್ಟು ವಿಚಾರಗಳು ಈಗ ತನಿಖೆಯ ಸಂದರ್ಭದಲ್ಲಿ ಬಯಲಾಗಿತ್ತು. ನೋಡಿ, ರೇಣುಕಾಸ್ವಾಮಿಯ CCTV ಫುಟೇಜ್ ನೋಡ್ತಾ ಇದ್ದೀರಿ. ಇಲ್ಲಿ ಬಂದು ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದ ದೃಶ್ಯ. ಮೆಡಿಕಲ್ ಸ್ಟೋರಲ್ಲಿ ತಾನಾಯಿತು ತನ್ನ ಪಾಡಾಯಿತು ಅಂತ ಆತ ಕೆಲಸ ಮಾಡ್ಕೊಂಡಿದ್ದ. ಆತ ತಪ್ಪು ಮಾಡಿದ್ದ ಅಂತ ಅನ್ಸುತ್ತೆ, ಯಾಕಂದರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅಂತೇಳಿ. ಆದರೆ ಜೀವ ತೆಗೆಯುವಂಥ ಅಧಿಕಾರ ಇವರಿಗೆಲ್ಲ ಯಾರು ಕೊಟ್ಟರು ಅನ್ನೋದು ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆತನ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದಿತ್ತು. ನಾನು ಡೇ ಒನ್ನಿಂದ ಇದೇ ವಿಚಾರವನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ. ನಿಮಗೇನಾದರೂ ಇದೇ ರೀತಿಯಾಗಿ ತೊಂದರೆ ಆಯಿತಾ, ಪೊಲೀಸರು ಕಂಪ್ಲೇಂಟ್ ಕೊಡಿ, ಕಾನೂನಿದೆ. ಹಾಗಂತ ಕಾನೂನನ್ನು ಕೈಗೆತ್ಕೊಳ್ಳೋಕೆ ಹೋಗಬಾರ್ದು. ನೋಡಿ, ಇವತ್ತು ಏನೆಲ್ಲ ಆಗ್ತಾ ಇದೆ ಅಂತೇಳಿ ಇದು ಸ್ಪಷ್ಟ ನಿದರ್ಶನ ಎಲ್ಲರಿಗೂ ಕೂಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಇವತ್ತು ಚಿತ್ರದುರ್ಗಕ್ಕೆ ಎಷ್ಟೊತ್ತು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಯಾವ ರೀತಿಯಾಗಿ ಮಹಜರನ್ನ ಮಾಡಲಾಗುತ್ತೆ? ಮಾದೇಶ್, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾಗೇಂದ್ರ ಬಾಬು, ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡುವಂತೆ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣ ಎಲ್ಲಿಂದ ಶುರುವಾಗಿದ್ದು ಅಂದರೆ ರೇಣುಕಾ ಸ್ವಾಮಿಯನ್ನ ಎಲ್ಲಿಂದ ಕಿಡ್ನಾಪ್ ಮಾಡಲಾಯಿತು, ನಂತರ ಎಲ್ಲಿ ಕರೆದುಕೊಂಡು ಹೋಗಿ ಹಲ್ಲೆ ಮಾಡಲಾಯಿತು, ಆ ಎಲ್ಲ ಕರೆದುಕೊಂಡು ಹೋಗಿದ್ದಾಗಿಂದ ಹಿಡಿದು ಬಾಡಿಯನ್ನು ಬಿಸಾಕುವವರೆಗೂ ಕೂಡ ಏನೆಲ್ಲ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಂದ ಹೇಳಿಕೆಯನ್ನು ಪಡೆದುಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನಿನ್ನೆ ಸ್ಥಳ ಮಹಜರು ಕೂಡ ಮಾಡುವಂಥ ಕೆಲಸ ಮಾಡಿದರು. ಬೆಂಗಳೂರಿನಲ್ಲಿ ಬಾಡಿ ಪತ್ತೆ ಆಗಿರುವಂಥ ಸ್ಥಳ ಆಗಿರ್ಬೋದು, ಜೊತೆಗೆ ಹೊಡೆದಿದ್ದಾರೆ ಅಂದರೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಅನ್ನುವಂಥ ಜಾಗ ಪಟ್ಟಣಗೆರೆಯ ಶೆಡ್ನಲ್ಲೂ ಕೂಡ ಪರಿಶೀಲನೆ ನಡೆಸಿ ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆರೋಪಿಗಳ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದರು. ನಿನ್ನೆ ಸುಮಾರು 4 ರಿಂದ 5 ಗಂಟೆಗಳ ಕಾಲ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸಿದಂಥ ಪೊಲೀಸರು ಈಗಾಗಲೇ ಮುಂದಿನ ಹಂತದ ತನಿಖೆಯನ್ನು ಕೂಡ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಪ್ರಕರಣದಲ್ಲಿ ಕೇವಲ ಈಗ ಇರುವಂತ ಡೌಟ್ ಏನಂತಂದ್ರೆ ಮಾದೇಶ್, ಕೇವಲ ರೇಣುಕಾಸ್ವಾಮಿಯನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಇಲ್ಲಿ ಮಾತ್ರ ಹಲ್ಲೆ ಮಾಡಿದ್ರ ಅಥವಾ ಚಿತ್ರದುರ್ಗದಲ್ಲಿ ಏನಾದರೂ ಹಲ್ಲೆ ಮಾಡಿದ್ರ ಅನ್ನೋದು ಕೂಡ ಹಾಜರನ್ನ ಮಾಡಲಾಗುತ್ತೆ. ಅಲ್ಲಿಯೂ ಕೂಡ ಪರಿಶೀಲನೆ ನಡೆಯುತ್ತೆ, ತನಿಖೆ ಕೂಡ ನಡೆಯುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಚಿತ್ರದುರ್ಗದಿಂದ ಹೇಗೆ ಕರ್ಕೊಂಬಂದಿದ್ರು, ಆ ಟೋಲ್ಗಳಲ್ಲಿ ಪಾಸ್ ಆಗಿರ್ತಾರೆ, ಅಲ್ಲಿ CCTV ಫುಟೇಜ್ಗಳಿರುತ್ತೆ, ಅದನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಗೆ ಆ ಬಾರ್ ಹತ್ರ ಆತ ಹೇಗೆ ಬಂದ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾರು ಕರೆಸಿದ್ರು ಅನ್ನೋದು ಇಂಪಾರ್ಟೆಂಟ್. ಆತನ ನಂಬರ್ ಹೇಗೆ ಸಿಕ್ತು, ಆತನ ಸಂಪರ್ಕ ಹೇಗೆ ಮಾಡಿದ್ರು, ಆತನೇ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅಂತೇಳಿ ಇವರು ಹೇಗೆಲ್ಲ ತಿಳ್ಕೊಂಡ್ರು. ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದರಿಂದ ಅವರಿಗೆ ಮೆಸೇಜ್ ಮಾಡಿ ಆ ರೀತಿಯಾಗಿ ಲಾಕ್ ಮಾಡಿದ್ರು ಅಂತ ಹೇಳ್ತಾರಲ್ಲ, ಈ ಕ್ರಿಮಿನಲ್ ಐಡಿಯಾಗಳನ್ನು ಕೊಟ್ಟಿದ್ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಹೋಗುತ್ತೆ. ಸಂಪರ್ಕದಲ್ಲಿ ಮಾದೇಶ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ರೇಣುಕಾಸ್ವಾಮಿ ಹಾಕಿದ್ದ ಬಟ್ಟೆ ಬೇರೆ, ಈಗ ಇಲ್ಲಿಗೆ ಬಂದ ಬಳಿಕ ಆತ ಮೃತದೇಹವಾಗಿ ಪತ್ತೆ ಆದಾಗ ಆತನ ಮೈ ಮೇಲಿದ್ದಂಥ ಬಟ್ಟೆ ಹಾಕಿದ್ದೆ ಬೇರೆ ಅನ್ನುವ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಈಗ.